ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡ್ ಒಂದಿಷ್ಟು ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾರೆ, ಎಲ್ಲವನ್ನು ಎತ್ತಿಡ್ತಾ ಇದ್ದೀನಿ. ಆಗಲೇ ಒಂದು ಹಣ್ಣು ತಿನ್ನೋಣ ಅಂತ ಹೋದೆ, ತುಂಬಾ ಹಣ್ಣಾಗ್ಬಿಟ್ಟಿತ್ತು, ಹುಳ ಬೇರೆ ಆಗಿಬಿಟ್ಟಿತ್ತು. ಅದಕ್ಕೆ ನೋಡದೆ ಅಂತೂ ತಿನ್ನೋ ಹಾಗಿಲ್ಲ. ಇವಾಗಂತೂ ಮಾವಿನ ಹಣ್ಣು ತಿನ್ನ ಮಗ, ನೀವು ಕೂಡ ಹುಷಾರಾಗಿ ನೋಡ್ಕೊಂಡು ತಿನ್ನಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಮಾವಿನ ಹಣ್ಣು ತಿನ್ನೋದ್ರೊಳಗೆ ಆಮೇಲೆ ಬಿಳೆ ಹುಳ ಕಾಣೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗಿನ ಮಾವಿನ ಹಣ್ಣನ್ನ ಕಟ್ ಮಾಡಿ ನೋಡಿನೇ ತಿನ್ನಬೇಕು. ಮಳೆ ಬಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಮಾವಿನ ಹಣ್ಣು ರೇಟ್ ಕೂಡ ಕಡಿಮೆ ಆಗಿದೆ. ರಸ್ಪುರಿ, ಮಹಾರಾಜ ರಸ್ಪುರಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಮತ್ತು ಚಿಕ್ಕ ಮಾವಿನ ಹಣ್ಣು ಕೂಡ ತೊಗೊಂಡು ಬಂದಿದ್ದಾರೆ. ಹಪ್ಪಳ ಮಾಡೋದಕ್ಕೆ ಬೇಕು ಅಂತ ಹೇಳಿದ್ದೆ, ಸಾಸಿವೆ ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಹಪ್ಪಳ ಮಾಡೋಣ ಅಂದ್ಕೊಂಡಿದ್ದೆ, ನೋಡಿದ್ರೆ ಮಾವಿನ ಹಣ್ಣು ಬಂದ ದಿವಸನೇ ತುಂಬ ಮೋಡ ಬೇರೆ ಆಗ್ತಾಯಿದೆ, ಮಳೆ ಬರೋ ಹಂಗೆ ಕಾಣಿಸ್ತಾ ಇದೆ. ಮಳೆ ಬಂದರೆ ಹಪ್ಪಳ ಮಾಡಿದ ಕತೆ ಅಷ್ಟೇ. ನೋಡುವ, ಹಪ್ಪಳ ಇಲ್ಲ ಅಂದರೆ ಪಲ್ಯ ಬೇರೆ ಮಾಡಬೇಕಷ್ಟೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಮಾವಿನ ಹಣ್ಣು ತಿನ್ನುವಾಗ ತುಂಬ ಹುಷಾರಾಗಿರಬೇಕು. ಯಾರಿಗೆಲ್ಲ ಈ ಅನುಭವ ಆಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಸ್ವಲ್ಪ ಕಟ್ ಮಾಡಿ ನೋಡಿಕೊಂಡೇ ತಿನ್ನಬೇಕು. ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹುಳ ಕಾಣ್ತು ಅಂದರೆ ಆಮೇಲೆ ಹೊಟ್ಟೆಲಿ ಇದ್ದಿದ್ದೆಲ್ಲ ಆಚೆ ಬಂದುಬಿಡತ್ತೆ, ಒಂಥರ ಹೇಸಿಗೆ ಅನಿಸ್ಬಿಡತ್ತಲ್ಲ. ಅದಕ್ಕೋಸ್ಕರ ಅದಕ್ಕೆ ಜ್ಯೂಸೆಲ್ಲ ಮಾಡಬೇಕು ಅಂದರೆ ನಾನು ಕಟ್ ಮಾಡಿ ನೋಡಿನೇ ಮಾಡೋದು. ನೀವು ಕೂಡ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದು ದೊಡ್ಡ ಸೈಜ್ ಇದೆಯಲ್ಲ, ಇದು ರಾಜ ರಸ್ಪುರಿ ಅಂತೆ. ಹಸ್ಬೆಂಡ್ ತೊಗೊಂಡು ಬಂದಿದ್ದಾರೆ ಚಿಕ್ಕಮಗಳೂರಿಂದ. ಹಾಗೆ ಇದೆಲ್ಲ ರಸ್ಪುರಿ. ಈ ಮಾವಿನ ಹಣ್ಣಂತೂ ಸಖತ್ತಾಗಿರುತ್ತೆ. ಪಲ್ಯ, ಸಾಂಬಾರು, ಆಮಟಿ ತುಂಬ ಥರ ಮಾಡ್ಬೋದು ಇದರಲ್ಲಿ. ಹುಳ ಕಾಣದೇ ಮಾವಿನ ಹಣ್ಣು ತಿಂದುಬಿಟ್ರೆ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಹಣ್ಣಿನ ಹುಳ ಕಣ್ಣಿಗೆ ತಂಪು ಅಂತೇಳಿ. ಜಾಸ್ತಿ ವಿಟಮಿನ್ ಎಲ್ಲ ಸಿಗತ್ತಂತೆ. ಗೊತ್ತಿಲ್ಲ ತಿಂದರೆ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮಾವಿನ ಹಣ್ಣಿನ ಹಪ್ಪಳ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಇವಾಗ ಮಾವಿನ ಹಣ್ಣು ಸೀಕರಣೆ ಆಗೋಯ್ತು. ಮಳೆ ನೋಡಿ ಹಪ್ಪಳ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಿಸಿಲೇ ಇಲ್ಲ ಅಂದರೆ ಹಪ್ಪಳ ಮಾಡಿ ಏನು ಮಾಡೋದು? ಮಾವಿನ ಹಣ್ಣನ್ನು ಪಾಕ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದಿಷ್ಟನ್ನು ಆ ರೀತಿ ಕೂಡ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ರಾಜ ರಸ್ಪುರಿ ಮತ್ತು ರಸ್ಪುರಿ ಹಾಕಿಬಿಟ್ಟು ರಸಾಯನಿ ಮಾಡಿದೆ. ರಾಜ ರಸ್ಪುರಿ ಅಷ್ಟೇನು ಟೇಸ್ಟಿಯಾಗಿಲ್ಲ, ಸ್ವಲ್ಪ ಸಪ್ಪೆ ಅನ್ನಿಸ್ತು ನನಗೆ, ಅಷ್ಟೇನು ಇಷ್ಟ ಆಗಿಲ್ಲ. ರಸ್ಪುರಿನೇ ಚೆನ್ನಾಗಿದೆ. ಇದು ಸ್ವಲ್ಪ ಲೈಟ್ ಕಲರ್ ಇರೋದು ರಾಜ ರಸ್ಪುರಿ, ಡಾರ್ಕ್ ಕಲರಲ್ಲಿದೆಯಲ್ಲ ಅದು ರಸ್ಪುರಿ. ಹಾಗೆ ಇವಾಗ ಬೆಳಿಗ್ಗೆ ತಿಂಡಿಗೆ ಹೆಸರು ಕಾಳು ದೋಸೆ ಮಾಡ್ತಾಯಿದ್ದೀನಿ. ಹೆಸರು ಕಾಳನ್ನ ನೆನೆಸಿಟ್ಟು ಮೊಳಕೆ ಬರೆಸಿಟ್ಕೊಂಡಿದ್ದೆ. ಅದಕ್ಕೆ ಶುಂಠಿ, ಹಸಿಮೆಣಸು, ಜೀರಿಗೆ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಹಾಕ್ಕೋಬೋದು. ಇದನ್ನ ತುಂಬ ಚೆನ್ನಾಗಿ ಬರುತ್ತೆ, ಮಾತ್ರ ಗರಿಯಾಗಿ ಮಾಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ. ಈ ದೋಸೆ ತುಂಬ ಲೈಟ್ ವೆಯ್ಟಾಗಿ ಆಗಿದೆ. ಆರಾಮಾಗಿ 3-4 ದೋಸೆ ತಿನ್ಬೋದು, ಅಷ್ಟು ತೆಳುವಾಗಿ ಬಂದಿದೆ. ಇದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡ್ಕೊಂಡ್ಬಿಡಬೇಕು, ಸಖತ್ತಾಗಿರುತ್ತೆ. ಕೆಂಪು ಚಟ್ನಿ ಮಾಡಿಕೊಂಡ್ರೆ, ಈ ರೀತಿ ಗರಿ ಮಾಡಿಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕು, 2 ಕಡೆ ಬೇಯಿಸ್ಕೋಬೇಕಂತಿಲ್ಲ. ನಾನಿವಾಗ 2 ಕಡೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಶೇಂಗಾ ಚಟ್ನಿ ಜೊತೆಗೆ. ಇವಾಗ ಈ ದೋಸೆನ ತಿನ್ನೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ತಿಂಡಿ ತಿಂದು ಟೆರೆಸಿಗೆ ಬಂದೆ. ಹೂವಿನ ಗಿಡ ಎಲ್ಲ ನೋಡ್ಕೊಂಡು ಹೋಗೋಣ, ಹೂ ಕೊಯ್ಕೊಂಡು ಹೋಗೋಣ ದೇವರಿಗೆ ಪೂಜೆಗೆ ಅಂತೇಳಿ. ನೀರು ಹಾಕೋ ಕೆಲಸ ಏನಿಲ್ಲ, ತುಂಬ ಮೋಡ ಆಗಿದೆ, ಮಳೆ ಬರೋ ಹಂಗಿದೆ ಅಲ್ಲ, ಅದಕ್ಕೆ ನೀರು ಹಾಕಬೇಕಂತೇನಿಲ್ಲ. ಬೆಕ್ಕುಗಳು ನೋಡಿ ಅಲ್ಲಲ್ಲಿ ಕೂತ್ಕೊಂಡಿದೆ. ಸುಮಾರಿಷ್ಟು ಹೂ ಸಿಕ್ತು, ಪೂಜೆಗೆ ಹೂ ಕೊಯ್ಕೊಂಡಿದ್ದಾಯಿತು. ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಇವಾಗ ಹೂ ಬಿಡ್ತಾ ಇರುತ್ತೆ. ಈಗ ಕಟಿಂಗ್ ಮಾಡೋಕ್ಕೂ ಕೂಡ ಬೇಜಾರು, ಎಲ್ಲದರಲ್ಲೂ ಮೊಗ್ಗಿದೆ ಅಲ್ಲ, ಅದಕ್ಕೆ ಕಟ್ ಮಾಡೋಕ್ಕೆ ಬೇಜಾರು. ಒಳ್ಳೆ ಕಾಡು ಥರ ಬೆಳ್ಕೊಂಡ್ಬಿಟ್ಟಿದೆ ದಾಸವಾಳ ಗಿಡ ಎಲ್ಲ. ಕಟ್ ಮಾಡಲೇಬೇಕು, ಆದರೆ ಮೊಗ್ಗಿ ಥರ ಇರುವಾಗ ಕಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲ.
ಅದೆಲ್ಲ ಹೂವು ಅರಳಿದ ಮೇಲೆ ಆನಂತರ ಕಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಮತ್ತೆ ಮೊಗ್ಗು ಹಾಕ್ತಾನೆ ಇರುತ್ತೆ, ಕಟ್ ಮಾಡೋಕ್ಕೆ ಟೈಮೇ ಆಗ್ತಾ ಇಲ್ಲ. ಇವಾಗ ಕಟ್ ಮಾಡಿದರೆ ತುಂಬ ಬೇಗ ಚಿಗುರ್ಕೊಂಡು ಬರುತ್ತೆ ನೋಡಿ. ಇವಾಗ ಇಷ್ಟು ಹೂ ಸಿಕ್ತು. ಮುತ್ತು ಮಲ್ಲಿಗೆ ಗಿಡ ಅಂತೂ ಹೋಗೇ ಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ದೆ. ಅದನ್ನು ಪೂರ್ಣ ಕಟ್ ಮಾಡಿ ಅದಕ್ಕೆ ಹೋಮ್ ರೆಮಿಡಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬಂದು ಈಗ ಹೂಗಳಿಂದ ತುಂಬಿಕೊಳ್ತಾ ಇದೆ. ಮತ್ತು ಇಲ್ಲಿ ಬ್ರಹ್ಮಕಮಲ ಮೊಗ್ಗು ಬಿಟ್ಟಿದೆ ನೋಡಿ, ಎಷ್ಟೊಂದು ಮೊಗ್ಗುಗಳಾಗಿದೆ. ವೀಣಾ ಮೇಡಮ್ ಅವರು ಅವ್ರ ಮನೆಯಲ್ಲಿ ಬೆಳೆದಂಥ ಬಟರ್ ಫ್ರೂಟ್ ತಂದು ಕೊಟ್ಟಿದ್ರು. ಈಗ ಅದರ ಜ್ಯೂಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿದೆ. ಇದು ಒಳ್ಳೆ ಹಣ್ಣಾಗಿದೆ ಅಂದರೆ ಸಿಪ್ಪೆ ತೆಗೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾತ್ರ ನಿಧಾನಕ್ಕೆ ಎತ್ತಿಬಿಟ್ರೆ ಸಿಪ್ಪೆ ಪೂರ್ಣ ಕಿತ್ಕೊಂಡು ಬಂದುಬಿಡತ್ತೆ. ಇದು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಬೆಣ್ಣೆ ಥರ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಹೆಸರಿಟ್ಟಿದ್ದಾರೆ ಇರಬೇಕು. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸಕ್ಕರೆ ಮತ್ತು ಹಾಲೆಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. 2 ಹಣ್ಣಿದ್ರೆ ಸಾಕು. ಉದ್ದ ಲೋಟದಲ್ಲಿ 4 ಲೋಟದಷ್ಟು ಮಿಲ್ಕ್ ಶೇಕ್ ರೆಡಿ ಮಾಡ್ಕೋಬೋದು. ಈ ಮಿಲ್ಕ್ ಶೇಕ್ ರೆಡಿ ಮಾಡಿಕೊಂಡ್ರೆ ನಾವು ತಿಂಡಿ ತಿನ್ನಬೇಕಂತನೂ ಇಲ್ಲ, ಬರೀ ಇದನ್ನ ಕುಡಿದ್ರೇ ಸಾಕಾಗತ್ತೆ, ತಿಂಡಿ ಬೇಕಂತನೂ ಇರಲ್ಲ. ಇವಾಗ ಹೆಲ್ದಿಯಾಗಿರುವಂಥ ಮಿಲ್ಕ್ ಶೇಕ್ ರೆಡಿ ಆಯಿತು. ಇವಾಗ ಯಾರೂ ಊಟ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ರ ಕುಡಿದ ಮೇಲೆ ಮತ್ತೆ ಊಟ ಅಂತೂ ಸೇರಲ್ಲ, ಅದಕ್ಕೆ ಬರೀ ಮಿಲ್ಕ್ ಶೇಕ್ ಅಷ್ಟೇ ಸಾಕು ಅಂತ ಹೇಳಿದ್ರು. ಇವಾಗ ಎಲ್ಲರೂ ಬರೀ ಮಿಲ್ಕ್ ಶೇಕ್ ಅಷ್ಟೇ ಕುಡಿತಾ ಇದ್ದೀವಿ, ಊಟ ಮಾಡ್ತಾ ಇಲ್ಲ ನಾವು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೆಸರು ಕಾಳು ದೋಸೆನೂ ಹಸಿರು ಬಣ್ಣ ಆಗಿತ್ತು. ಇವಾಗ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕೂಡ ಹಸಿರು, ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಗ್ರೀನ್ ಕಲರ್ದೆ. ಇವಾಗ ಬೇಕು ಹೆಂಗಿದ್ದು ಅದೀಗ ಒಂದು ಕಾಲು ಕೊಂಟೊಡಿತು, ಏನೇನು ಕಾಲು ಏನು ಸಾಧನೆ ಮಾಡ್ತು ಅಂದರೆ ಟೆರೇಸ್ ಮೇಲಿಂದ ಇದು ರೋಡಿಗೆ ಹಾರಿಬಿಟ್ಟಿದೆ. ಅಷ್ಟು ಕೆಳಗಡೆ ನಾನು ಬದುಕಿದ್ದೇ ಒಂಥರ ಆಶ್ಚರ್ಯ ಅಂತ ಹೇಳ್ಬೋದು. ಅದು 2 ಸರಿ ಬಿತ್ತು. ಒಂದು ಸರಿ ಬಿದ್ದು ಜೋರಾಗಿ ಕೂಗ್ತಾ ಇತ್ತು. ಆಮೇಲೆ ಅದ್ರ ಅಮ್ಮ ಹೋಯಿತು. ನಾನು ಟೆರೇಸ್ ಮೇಲೆ ನೋಡ್ತಾ ಇದ್ದೆ, ವಾಕ್ ಮಾಡ್ತಾ ಇದ್ದೆ. ಆಮೇಲೆ ಅದ್ರ ಅಮ್ಮ ಹೋಯಿತು. ನಂತರ ಖುಷಿಗೆ ಹೇಳಿದೆ ಬೆಕ್ಕಿನ ಬಂದ, ಯಾಕೆಂದರೆ ಒಬ್ಬರು ನೋಡ್ತಾ ಇರ್ಬೇಕು, ರೋಡಿಗೆ ಹೋಗ್ಬಿಟ್ರೆ ನಾಯಿ ಎಲ್ಲ ಬರುತ್ತೆ ಅಂತೇಳಿ. ಆಮೇಲೆ ಖುಷಿ ಹತ್ರ ಅದ್ರ ಕರ್ಕೊಂಡು ಬಾ, ಅಲ್ಲಿ ಪಕ್ಕದ ಮನೆ ಗೇಟ್ ಒಳಗಡೆ ಬಿದ್ಕೊಂಡಿದೆ ಮೇಲಿಂದ ಅಂತ ಹೇಳಿದೆ. ಖುಷಿ ಅದ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗೋವರೆಗೆ ಮತ್ತೆ ಅದೇನು ಮಾಡಿದೆ, ಅದ್ರ ಅಮ್ಮನ ಜೊತೆಗೆ ಪಕ್ಕದ ಮನೆ ಮೆಟ್ಲೆಲ್ಲ ಹತ್ಬಿಟ್ಟು ಮೇಲ್ಗಡೆ ಬಂದಿದೆ, ಸ್ಟೆಪ್ಸಿಂದ ಟೆರೆಸ್ಸಿಗೆ ಬಂದಿದೆ. ಟೆರೆಸ್ಸಿಗೆ ಬಂದು ಅವ್ರ ಮನೆ ಟೆರೆಸ್ಸಿಂದ ನಮ್ಮ ಮನೆ ಟೆರೆಸ್ಸಿಗೆ ಇದು ಜಂಪ್ ಮಾಡ್ತಲ್ಲ, ಊಟ ಇಟ್ಟಿದ್ನೆಲ್ಲ ತಿನ್ನೋಕ್ಕೆ ಅಂತೇಳಿ ಇದು ಜಂಪ್ ಮಾಡ್ತು. ಇದಕ್ಕೆ ಅಷ್ಟು ದೂರ ಜಂಪ್ ಮಾಡೋಕ್ಕಾಗಲ್ಲ, ಪುಟ್ಟು ಮರಿ. ಅದು ಕೆಳಗಡೆ ಬಿದ್ದು ಮತ್ತೆ ಪೆಟ್ಟು ಮಾಡ್ಕೊಳ್ತು. 2ನೇ ಸರಿ ಬಿದ್ದಾಗ ಅದೇನು ಸೌಂಡೇ ಮಾಡಿಲ್ಲ. ಅದಕ್ಕೆ ಖುಷಿ ಕಾಣಲ್ಲ. ಅದು 2ನೇ ಸತಿ ಬಿದ್ದು ಹಾಕೊಳ್ಳಿ ಈ ಕಡೆ ಸೈಡ್ ಬಂದು ನಾ ನೋಡಿದೆ ಅದನ್ನ. ಅಂದರೆ ನಾವು ಇಲ್ಲೆಲ್ಲೂ ಕಾಣ್ತಾ ಇಲ್ಲ, ಹೋಗ್ಬಿಡು ಹೇಳ್ಕೊಂಡು ನಾವು ಬಂದೆ. ಅಷ್ಟೇ ಮೇಲೆ ಎಲ್ಲರೂ ಇದ್ದಾನೆ, ಎಲ್ಲ ಬಿದ್ದೋಳು ನೋಡಿದ್ದೆ. ನೀನು ಎಲ್ಲಿದ್ದು ಹೇಳಿದಿಲ್ಲ ಆಯ್ತಲ್ಲ. ಅಷ್ಟೊತ್ತಿಗೆ ಅನಿತಾ ಕಾಲ್ ಬಂದಿತ್ತಾ, ಅದಕ್ಕೆ ನಾ ಈ ಕಡೆ ಸೈಡ್ ನೋಡಿದ್ನಾ, ಫುಲ್ ಹಿಂಗೆ ಸಡನ್ಲಿ ನಾನು ಹಿಂಗೆ ಹೋಗಳಿ ಈಚೆ ತಿರುಗಿ ನೋಡಿದೆ. ಫುಲ್ ಒಂಥರ ಅಂತ ಹೇಳ್ತಾ ಫುಲ್ ಕ್ರಂಬಲ್ಡ್ ಮಾಡ್ಕೊಂಡು ಬಾಡಿ ಫುಲ್ ಮಾಡ್ಕೊಂಡು ಬಿದ್ಕೊಂಡಿದ್ದು. ಆಮೇಲೆ ಎತ್ಕೊಂಡೆ, ಫುಲ್ ಮುಖ ಹಿಂಗೆ ಮಾಡಿ ನೋಡ್ತು ಮೇಲೆ, ಆವಾಗ ಕಾಣ್ತು. ಆಮೇಲೆ ಮನುಷ್ಯರಾದ್ರೂ ಗ್ಯಾರಂಟಿ ಉಳಿತಿತ್ತು ಇಲ್ಲ, ಅಷ್ಟು 2 ಸತಿ ಬಿತ್ತು. ಆಮೇಲೆ ಮತ್ತೆ ಕೆಳಗೆ ಕರ್ಕೊಬಂದ್ರು. ಇಲ್ಲಿ ಅಮ್ಮ ಕೂಗ್ತಿತ್ತಲ್ಲಿ, ಸುಮ್ಮನೆ ಕೂಗ್ತು. ಅದು ಬೇರೆ ಇದು ಚೇರಿಂದ ಹಾರ್ತು, ಮತ್ತೆ ಎಲ್ಲ ಕಡೆ ಹಾರ್ಕತ್ತಿದ್ದು, ಕಾಲು ಏಟು ಮಾಡ್ಕೊಂಡು. ಪಾಪನೇ ಒಲಿಂಪಿಕ್ಸ್ ಈಗ ಅಂತಂದ್ರೆ ಯಾರು ಕಾಲ್ ಮೇಲೆ ಬೇಕಾದ್ರೂ ಕೂತ್ಕತ್ತು. ಒಂದು ಬದಿ ಕೂತ್ಕೊಂಡೆ ಅಲ್ಲಾಗಿತ್ತದು, ಒಂದು ಬದಿ ಕೂತ್ಕೊಳ್ಳಾಗಿದ್ದು ಹಿಂಗೆಲ್ಲ ಆಗೋಯ್ತಲ್ಲಮ್ಮ ನಿಂಗೆ. ಪಾಪ ನಮ್ಮ ನೀನು ಪಾಪ ಕಾಣುತ್ತೆ. ಕಡೆಗೆ ಒಂಚೂರು ಕಾಲೆಲ್ಲ ಎಲ್ಲ ಒಂದು ಕಡೆ ಕೂತ್ಕೊಳ್ಳಬೇಕಲ್ಲ. ಇದು ಗಾಯ ಆದರೂ ಓಡಾಡಬೇಕು. ಅದಕ್ಕೆ ಇಷ್ಟು ಕೂರೋದೇ ಒಂಥರ ಅದು ಬೇಜಾರು ಥರ ಆಗೋಗಿದೆ. ಅದು ಯಾವಾಗಲೂ ಓಡಾಡ್ಕೊಂಡಿರುತ್ತೆ ಅಲ್ದಮ್ಮ. ಅದು ನೀನೇ ಬಿದ್ದಿದ್ದು ನೋಡಿ ಮಾತ್ರ ನಂಗೆ ತುಂಬ ಒಂಥರ ನೋವಾಯಿತು. ಅಷ್ಟೇ ಮೇಲಿಂದ ಕೆಳಗಡೆ ಬಿದ್ದಿದೆ, ಅದು ಉಳಿಯಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇದೆ ಕುಳ್ಬೇಕು. ನೀನೇ ಮಾಡೋದು ನೋಡ್ಕೊಳತ್ತಾರೆ. ಬ್ಲ್ಯಾಕ್ ಕಲರ್ ಬೇಕು, ಅದ್ರ ಮರಿನ ಹೆಂಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೊಡ್ತಿದ್ದೆ, ಹೇಳ್ಕೊಡ್ತೀನಿ. ಇದ್ರ ಮೊದಲನೇ ಮಕ್ಕಳು 1 ವರ್ಷದಿಂದ ಟೆರೆಸ್ಸಿಂದ ಎಲ್ಲೂ ಅಲ್ಲಾಡಿರ್ಲಿಲ್ಲ. ಇದೇನೋ ತುಂಬಾ ಆಕ್ಟಿವ್. ಟ್ರೈನಿಂಗ್ ಕೊಡು ಇದಕ್ಕೆ, ನಾವೇ ಟ್ರೈನಿಂಗ್ ಕೊಡಲ್ಲ. ನೀನು 1 ವರ್ಷ ಆದ್ಮೇಲೆ ಅವರು ಆಚೆ ಬಂದಿದ್ದು. ಇದು ನೋಡಿ ಕಾಲ್ ಇದಾದ್ರೂ ಆದ್ರೂ ಓಡಾಡ್ತಾಳೆ ಪಾಪ.
ಆಯಸ್ಸು ಅನ್ನೋದಿದ್ದರೆ ಹೆಂಗಾದರೂ ಉಳಿತಾರೆ ಅನ್ನೋದಕ್ಕೆ ನಮ್ಮನೆ ಬೆಕ್ಕಿನ 2 ಮರಿಗಳು ಕೂಡ ಸಾಕ್ಷಿ. ಮೊದಲನೇ ಮರಿ 4 ನಾಯಿ ಬಂದು ಅಟ್ಯಾಕ್ ಮಾಡಿಬಿಟ್ಟಿತ್ತು ಇಷ್ಟು ದೊಡ್ಡ ಇರುವಾಗ. ಆಮೇಲೆ ಹಸ್ಬೆಂಡ್ ನೋಡಿ ಅದನ್ನು ತೊಗೊಂಡು ಬಂದಿದ್ದಾಯಿತು. ಅದಿವಾಗ ಚೆನ್ನಾಗಾಗ್ಬಿಟ್ಟಿದೆ. ಅದ್ರ ಕಾಲಾದರೆ ಡೊಂಕಾಗೋಗಿದೆ. ಅದ್ರ ಕಾಲು ಅಷ್ಟೇ ಎಳೆಯುತ್ತೆ, ಅದು ಅಷ್ಟು ನಡೆಯೋಕ್ಕಾಗಲ್ಲ. ಇವಾಗ ಈ ಮರಿ ಟೆರೆಸ್ ಮೇಲಿಂದ 2 ಸರಿ ಕೆಳಗಡೆ ಬಿತ್ತು. ಮನುಷ್ಯರಾದರೆ ಖಂಡಿತ ಉಳಿತಿರಲಿಲ್ಲ. ಇದು ಉಳಿದಿದ್ದೇ ಆಶ್ಚರ್ಯ. ಇನ್ನು 1 ತಿಂಗಳದ ಮರಿ ಅಷ್ಟೇ, ದೊಡ್ಡ ಮರಿನೂ ಅಲ್ಲ. ಇವತ್ತು ಶುಕ್ರವಾರ ಆಗಿತ್ತು, ಆರುಷಿ ಡಾನ್ಸ್ ಕ್ಲಾಸ್ ಇತ್ತು ಅಂಥೇಳಿ ಕರ್ಕೊಂಡು ಬಂದಿದ್ದೆ. ನಾನು ಬರುವಾಗ ಮಳೆ ಬರೋ ಥರ ಏನಿರಲಿಲ್ಲ. ಅದಕ್ಕೆ ಅವಳನ್ನ ಡಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಆರಾಮಾಗಿ ವಾಕ್ ಮಾಡುವ ಅಂಥೇಳಿ ತುಂಬ ದೂರದವರೆಗೆ ವಾಕಿಂಗಿಗೆ ಹೋಗಿದ್ದೆ. ಅಲ್ಲೆಲ್ಲೂ ಪಾರ್ಕ್ ಹತ್ರ ಇರಲಿಲ್ಲ, ಅಷ್ಟು ದೂರ ವಾಕಿಂಗ್ ಹೋಗಿದ್ದೆ. ನೋಡಿದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಮಳೆಯಲ್ಲೇ ನೆನ್ಕೊಂಡು ಇವಾಗ ಪಾರ್ಕ್ ಹತ್ರ ಬಂದು ಮುಟ್ಟಿದ್ದೀನಿ. ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೋ ಅಂತ ಒಂದು ಸಾರಿ ಅನಿಸ್ತು. ಆಮೇಲೆ ಬಾಲ್ಯದ ನೆನಪಾಯಿತು. ಯಾರು ನೋಡಿದ್ರೂ ಬೇಜಾರಿಲ್ಲ, ಆರಾಮಾಗಿ ಮಳೆಯಲ್ಲಿ ನೆನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಯಾರು ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮಳೆಯಲ್ಲಿ ನೆನ್ಕೊಂಡೇ ಹೋದೆ. ಆಮೇಲೆ ಗಾಡಿ ತೊಗೊಂಡೋಗೋಕ್ಕಾಗೇ ಇಲ್ಲ, ತುಂಬ ಮಳೆ ಆಯಿತು. ಗಾಡಿನ ಆರುಷಿ ಡ್ಯಾನ್ಸ್ ಕ್ಲಾಸ್ ಹತ್ರನೇ ಇಟ್ಟಿದ್ದಾಯಿತು. ಅವ್ರು ಡ್ಯಾನ್ಸ್ ಮೇಡಮ್ ಹೇಳಿಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಆಮೇಲೆ ಹಸ್ಬೆಂಡ್ ಕಾರ್ ತೊಗೊಂಡು ಬಂದರು, ಅವ್ರ ಜೊತೆ ಹೊರಟ್ವಿ. ಹಾಗೆ ತುಂಬ ನೆನ್ಕೊಂಡಿದ್ವಲ್ಲ, ಅದಕ್ಕಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿಂದ್ಕೊಂಡು ಹೋದ್ರೆ ಆಯಿತು, ಇಲ್ಲ ಜ್ವರ ಎಲ್ಲ ಬಂದರೆ ಕಷ್ಟ ಅಂಥೇಳಿ ಹೋಟೆಲಿಗೆ ಕರ್ಕೊಂಡು ಹೋದರು. ಹೋಟೆಲಿಗೆ ಹೋಗಿ ತಿಂಡಿ ತಿಂದು ಇವಾಗ ಮನೆ ಕಡೆ ಹೊರಟ್ವಿ. ಮಳೆ